ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಒಂದು ಲಿವಿಂಗ್ ರೂಮ್ ಮೇಕ್ ಓವರ್ ವ್ಲಾಗ್ ಅಂತಲೇ ಅನ್ಕೋಬೋದು. ಹೇಗಿದ್ರು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ್ವಲ್ಲ, ಸೊ ಸ್ವಲ್ಪ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ ಮೀಶೋಯಿಂದ. ಆ ಪ್ರಾಡಕ್ಟ್ಸ್ ಎಲ್ಲನೂ ಯೂಸ್ ಮಾಡಿಕೊಂಡು ಹೇಗೆ ಲಿವಿಂಗ್ ರೂಮ್ನ ಮೇಕ್ ಓವರ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಮೊದಲು ನೋಡಿದಾಗೆ ಪ್ಲೇನ್ ಆಗಿದ್ದಂಥ ಸೋಫಾಸ್ ಮತ್ತು ವಿಂಡೋಸ್ನ ಹೇಗೆ ಈ ಥರ ಮೇಕ್ ಓವರ್ ಮಾಡಿದ್ದೀನಿ ಅಂತ, ಈ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಸೋಫಾ ಕವರ್ಸ್ನ ತರಿಸಿದ್ದೀನಿ. ಮೊದಲಿದ್ದ ಸೋಫಾ ಕವರ್ ಬಂದುಬಿಟ್ಟು ಮೇಲೆ ಹಾಕ್ತಾರಲ್ವ, ಯಾವುದೇ ರೀತಿ ಎಲಾಸ್ಟಿಕ್ ಆಗಲಿ ಸಪೋರ್ಟ್ ಆಗಲಿ ಇರಲಿಲ್ಲ. ಯಾರಾದರೂ ಸ್ವಲ್ಪ ಕೂತ್ಕೊಂಡು ಎದ್ದರೆ ಇಲ್ಲ ಅಂತಂದರೆ ಮಕ್ಕಳೇನಾದರೂ ಅದ್ರ ಮೇಲೆ ಸ್ವಲ್ಪ ತುಳಿದಾಡಿದ್ರೆ ಅದೆಲ್ಲ ಫುಲ್ಲು ಕೆಳಗೆ ಬಂದುಬಿಡ್ತಿತ್ತು. ಮತ್ತೆ ಅರೇಂಜ್ ಮಾಡ್ಕೋಬೇಕಾಗಿತ್ತು. ನಾವು ಕುತ್ಕೊಂಡು ಎದ್ದಿದ ತಕ್ಷಣ ಮತ್ತೆ ರೀಅರೇಂಜ್ ಮಾಡ್ಕೋಬೇಕಾಗಿತ್ತು. ಆ ಥರ ಇರ್ತಿತ್ತು. ಈ ಸೋಫಾ ಕವರ್ಸ್ ಬಂದುಬಿಟ್ಟು ಎಲಾಸ್ಟಿಕ್ ಇರೋದ್ರಿಂದ ನೀಟಾಗಿ ಅದು ಹಾಗೆ ಕೂತಿರುತ್ತೆ. ನಾವು ಕುತ್ಕೊಂಡು ಎದ್ರೂ ಅಷ್ಟೇ, ಮಕ್ಕಳು ಕುಣಿದಾಡಿದ್ರು ಅಷ್ಟೇ, ಯಾವುದೇ ರೀತಿ ಅದು ಆಚೆ ಬರೋದಿಲ್ಲ. ಅದು ಹೇಗೆ ಹಾಕಿಟ್ಟಿರ್ತೀವೋ ಅದೇ ಥರ ಇರುತ್ತೆ. ಸೊ ನನಗೆ ಇದು ಪ್ಲೇನ್ ಆಗಿರೋವಂಥ ಕುಷನ್ಸ್ ಇತ್ತಲ್ವ, ಸೊ ನಾವು ಮೇಲೆ ಹಾಕೋವಂಥ ಸೋಫಾ ಕವರ್ಸ್ ತೊಗೊಂಡ್ರೆ ಅದು ಕೆಳಗೆ ಬಿದ್ದಾಗ ಪ್ಲೇನ್ ಆಗಿರೋವಂಥ ಸೋಫಾ ಕವರ್ಸ್ ಹಾಗೆ ಕಾಣಿಸ್ತಿತ್ತು. ಅದಕ್ಕೆ ಈ ಎಲಾಸ್ಟಿಕ್ ಇರೋವಂಥ ಸೋಫಾ ಕವರ್ಸ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಈ ಥರ ಹಾಕಿ ಬಿಟ್ಬಿಟ್ರೆ ನಾವು ಇನ್ ಕೇಸ್ ಅದ್ರ ಮೇಲೆ ಬೇರೆ ಸೋಫಾ ಕವರ್ಸ್ ಹಾಕಿದ್ರೂ ಕೂಡ ಅದೇನಾರ ಕೆಳಗೆ ಬಿದ್ದರೆ ಈ ಪ್ಲೇನ್ ಆಗಿರೋವಂಥ ಕುಷನ್ಸ್ ಕಾಣೋದಿಲ್ಲ, ನೀಟಾಗಿ ಈ ಸೋಫಾ ಕವರ್ಸ್ ಕಾಣುತ್ತೆ. ಸೊ ಅದು ಕೆಳಗೆ ಬಿದ್ರೂ ಯಾವುದೇ ರೀತಿ ಮೆಸ್ಸಿಯಾಗಿ ಕಾಣೋದಿಲ್ಲ, ನೀಟಾಗಿ ಕಾಣುತ್ತೆ ಇನ್ ಕೇಸ್ ಆ ಸೋಫಾ ಕವರ್ಸ್ ಕೆಳಗೆ ಬಿದ್ರೂ. ಸೊ ಈ ಥರ ಸೋಫಾ ಕವರ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಎಲಾಸ್ಟಿಕ್ ಇರೋವಂಥ ಸೋಫಾ ಕವರ್ಸ್ ಹಾಕಿದ್ದೀನಿ. ನೋಡಿ, ಹಾಕಿದಾದ್ಮೇಲೆ ಈ ಥರ ಕಾಣಿಸುತ್ತೆ. ನಾನು ಕಂಪ್ಲೀಟಾಗಿ ಎಲ್ಲದಕ್ಕೂ ಹಾಕಿ ತೋರಿಸ್ತೀನಿ ನೋಡಿ ಈಗ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಈಗ ನೆಕ್ಸ್ಟ್ ಈ ಕುಷನ್ಸ್ ಮೇಲೆ ಹಾಕೋದಕ್ಕೆ ಈ ಕವರ್ಸ್ನ ತರಿಸಿದ್ದೀನಿ. ಇದು ಅಂತೂ ಕ್ವಿಲ್ಟೆಡ್ ಕವರ್ಸ್ ಬಂದಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನನಗಂತೂ ತುಂಬ ಇಷ್ಟ ಆಯಿತು. ವೈಟ್ ಆಗಿರೋದ್ರಿಂದ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತು. ಅಂದರೆ ಒಂದು ಕಂಪ್ಲೀಟ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಇದು ಸೋಫಾ ಕವರ್ಸ್ ಹಾಕಿದ ತಕ್ಷಣ ಸೋಫಾಗೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು 3+1 ಅಂತ ಬರುತ್ತೆ ಸೋಫಾ ಕವರ್ಸ್. ನಿಮ್ಮ ಸೋಫಾಸ್ಗೆ ಬೇಕಾಗಿರೋ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದೆಲ್ಲ ಪ್ರಾಡಕ್ಟ್ಸು ನಾನು ಮೀಶೋಯಿಂದನೇ ತೊಗೊಂಡಿದ್ದು. ಒಳ್ಳೆ ಆಫರ್ಡಬಲ್ ಪ್ರೈಸಲ್ಲಿ ಬಂತು ನನಗೆ. ಹೀಗೆ ನೋಡಿ ಈ ಥರ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ಹಾಕಿದ್ಮೇಲೆ ನೋಡಿ ಕಂಪ್ಲೀಟ್ ಸೋಫಾ ಲುಕ್ ಎಷ್ಟು ಚೇಂಜ್ ಆಯಿತು ಅಂತ. ಮೊದಲಿದ್ದಕ್ಕೂ ಇದು ಹಾಕಿದ್ಮೇಲೂ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಅಂತಲೇ ಅನಿಸುತ್ತೆ. ಒಂದು ಸೋಫಾ ಕವರಿಂದ ಇಷ್ಟೊಂದು ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಿವಿಂಗ್ ರೂಮ್, ಬ್ರೈಟಾಗಿ ಕಾಣಿಸ್ತಿದೆ. ಅದು ಸೆಲೆಕ್ಟ್ ಮಾಡಿರೋಂಥ ಡಿಸೈನ್ಗೋ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೂ ಏನಾದರೂ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ಸ್ದು, ಪರ್ಚೇಸ್ ಮಾಡ್ಕೊಳ್ಳಿ. ಬಜೆಟಲ್ಲೇ ಬಂದಿದೆ. ಈಗ ನಾನು ಕುಷನ್ಸ್ನ ತರಿಸಿದ್ದೆ. ಆ್ಯಕ್ಚುಲಿ ಮೊದಲು ಒಂದು ಕುಷನ್ಸ್ನ ತರಿಸಿದ್ದೆ ನಾನು, ಅದು ಬೇಗ ಹಾಳಾಯಿತು. ಈಗ ಸೆಟ್ ಆಫ್ 5 ಎಲ್ಲ ತೊಗೋತೀವಲ್ವ ನಾವು, ಅದು ಬಂದ್ಬಿಟ್ಟು ಸೈಜಲ್ಲೂ ಕೂಡ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಅದು ಬೇಗ ಹಾಳಾಗುತ್ತೆ. ಅದ್ರ ಮೇಲೆ ಇರೋ ಫ್ಯಾಬ್ರಿಕ್ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ದಿನಕ್ಕೆ ಎಲ್ಲ ಬಬಲ್ಸ್ ಬಂದುಬಿಡುತ್ತೆ. ನಾನು ಆ್ಯಕ್ಚುಲಿ ಇದು ಸೆಟ್ ಆಫ್ 5 ಅಂತಲೇ ಪರ್ಚೇಸ್ ಮಾಡಿದೆ. ಬಟ್ ನೋಡಿದ್ರೆ ಸೆಟ್ ಆಫ್ 2 ಇತ್ತು. ಆ್ಯಕ್ಚುಲಿ ಅವ್ರು ಮೆನ್ಷನ್ ಮಾಡಿದರು, ನಾನು ಸರಿಯಾಗಿ ನೋಡಿರಲಿಲ್ಲ ಅಷ್ಟೇ. 16x16 ಇದೆ ಇದು. 16 ಇಂಚಸ್ ಬೈ 16 ಇಂಚಸ್ ಕುಷನ್ ಬಂದಿದೆ. ಒಳ್ಳೆ ಫ್ಯಾಬ್ರಿಕ್ ಹಾಕಿ ಸ್ಟಿಚ್ ಮಾಡಿದ್ದಾರೆ. ಯಾವುದೇ ರೀತಿ ಇದು ಬಬಲ್ಸ್ ಬರೋದಾಗಲಿ ಆ ಥರದ್ದು ಏನೂ ಇಲ್ಲ. ಅದಕ್ಕೆ ನಾನು ಕುಷನ್ ಕವರ್ಸ್ ಅಂತ ಇದನ್ನು ತರಿಸಿದ್ದೀನಿ. ನೋಡಿ, ಈ ಥರ ಕುಷನ್ ಕವರ್ಸ್ ಬಂದಿದೆ. ಡಿಸೈನ್ಸ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲಿಫೆಂಟ್ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಅಂದರೆ ನಾನು ಸೋಫಾ ಕವರ್ ಹಾಕಿರೋದಕ್ಕೆ ಸ್ವಲ್ಪ ಕಾಂಪ್ಲಿಮೆಂಟ್ ಮಾಡೋ ಥರ ಕಲರ್ಸ್ನ ತೊಗೋಬೇಕಿತ್ತು. ಅದಕ್ಕೆ ಎಲಿಫೆಂಟ್ ಡಿಸೈನು ಅದು ಕಲರ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅದನ್ನು ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ವಿಂಡೋಸ್ಗೆ ಸ್ಕ್ರೀನ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇದು 2 ಥರದ್ದು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೆಟ್ಟೆಡ್, ಅದು ಕೂಡ ತುಂಬ ಟ್ರಾನ್ಸ್ಪರೆಂಟ್ ಇಲ್ಲ, ನೆಟ್ಟೆಡ್ ಬಂದಿದೆ. ಅದಾದಮೇಲೆ ಈ ವೈಟ್ ಬಂದುಬಿಟ್ಟು ಬ್ಲಾಕ್ಔಟ್ ಕರ್ಟನ್, ಅದು ಫುಲ್ಲು ಯಾವುದೇ ರೀತಿ ಬೆಳಕೇನು ಬರೋದಿಲ್ಲ ಅದರಲ್ಲಿ. ಆ ಥರದ್ದು ತೊಗೊಂಡು ಕಾಂಬಿನೇಷನಲ್ಲಿ ಈ ಸೋಫಾ ಕವರ್ಸ್ಗೆ ಕಾಂಪ್ಲಿಮೆಂಟ್ ಮಾಡೋವಂಥ ಕಲರ್ಸ್ನೇ ಸೆಲೆಕ್ಟ್ ಮಾಡಿದ್ದೀನಿ ನಾನು. ನಿಮಗೂ ಏನಾದರೂ ಈ ಸೆಟ್ ಕಂಪ್ಲೀಟ್ ಮ್ಯಾಚ್ ಆಗೋವಂಥ ಸೆಟ್ ಇದು.
ಹೇಳ್ಬೇಕಂತಂದರೆ ಕುಷನ್ ಕವರ್ಸ್, ಸೋಫಾ ಕವರ್ಸ್ ಮತ್ತು ಸ್ಕ್ರೀನ್ಸ್ ಎಲ್ಲನೂ ಕಂಪ್ಲೀಟ್ ಮ್ಯಾಚ್ ಆಗುತ್ತೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಈಗ ಸ್ಕ್ರೀನ್ಸ್ನ ಈ ಥರ ಹಾಕಿದ್ದೀನಿ. ಅದಕ್ಕೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಈ ಆರ್ಟಿಫಿಷಿಯಲ್ ಗ್ರೀನ್ ಲೀವ್ಸ್ನ ತರಿಸಿದ್ದೀನಿ. ಇದು ಕ್ರೀಪರ್ಸ್. ಹೇಗೆ ಬೇಕಾದ್ರೂ ಅರೇಂಜ್ ಮಾಡ್ಕೋಬೋದು. ನೀವು ಬೇಕಾದ್ರೆ ಡ್ರೆಸ್ಸಿಂಗ್ ಟೇಬಲ್ಗೆ ಅರೇಂಜ್ ಮಾಡ್ಕೋಬೋದು, ಸ್ಕ್ರೀನ್ಸ್ಗೆ ಅರೇಂಜ್ ಮಾಡ್ಕೋಬೋದು. ಆ ಥರ ಮಲ್ಟಿಪಲ್ ಯೂಸ್ ಆಗುತ್ತೆ ಇದು. ಅದಾದಮೇಲೆ ನಾನು ಮನೇಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಮುತ್ತೈದೆಯರು ಬಂದರೆ ಕೂತ್ಕೊಳ್ಳೋದಕ್ಕೆ ಹಾಸೋದಕ್ಕೆ ಅಂತ ಈ ಕಾರ್ಪೆಟ್ನ ತರಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಕಾರ್ಪೆಟ್ ಬಂದಿದೆ. ಇದು 6x9 ಕಾರ್ಪೆಟ್. ಎಷ್ಟು ದೊಡ್ಡದಾಗಿದೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಟೀಪಾಯ್ ಕೆಳಗಡೆ ಹಾಕೋಕ್ಕಲ್ಲ ತರಿಸಿದ್ದು. ನಿಮಗೆ ವಿಡಿಯೋದಲ್ಲಿ ಎಷ್ಟು ಲೆಂತ್ ಇದೆ, ಇದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ತೋರಿಸೋದಕ್ಕೆ ಮಾತ್ರ ಟೀಪಾಯ್ ಕೆಳಗಡೆ ಹಾಕಿದ್ದೀನಿ. ತುಂಬ ಒಳ್ಳೆ ಲೆಂತ್ ಆ್ಯಂಡ್ ವಿಡ್ತಲ್ಲಿ ಬಂದಿದೆ. ಕಾರ್ಪೆಟ್ ತುಂಬ ದೊಡ್ಡದಾಗಿ ಬಂದಿದೆ. 6x9 ಇದೆ ಈ ಕಾರ್ಪೆಟ್ ಬಂದುಬಿಟ್ಟು. ಆ್ಯಕ್ಚುಲಿ ನಾನು ಮಾಡಿದ್ದು ಕಾರ್ಪೆಟ್ ಒಂದೇ. ಫ್ರೀಯಾಗಿ ಒಂದು ಪ್ಲೇಸ್ ಮ್ಯಾಟ್ನ ಕೂಡ ಕಳಿಸಿದ್ದಾರೆ. ಅದು ಕೂಡ ಒಳ್ಳೆ ಕ್ವಾಲಿಟಿನಲ್ಲಿದೆ. ಈಗ ನಾನು ಟೀಪಾಯ್ ಮೇಲೆ ಹಾಕಿದ್ದೀನಿ ನೋಡಿ, ಒಳ್ಳೆ ಕ್ವಾಲಿಟಿನಲ್ಲಿದೆ. ಅದರ ಮೇಲೆ ಮನೇಲಿರುವಂಥ ಒಂದು ವಾಸ್ ಮತ್ತು ಫ್ಲವರ್ಸ್ನ ಇಟ್ಟಿದ್ದೀನಿ. ವಾಸ್ ಮತ್ತು ಫ್ಲವರ್ಸ್ ಕೂಡ ಒಳ್ಳೆ ಪ್ರೈಸಿಂಗಲ್ಲಿ ಮೀಶೋದಲ್ಲಿ ಅವೈಲೇಬಲ್ ಇದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಲಿವಿಂಗ್ ರೂಮ್ ಹೇಗೆ ಕಾಣಿಸ್ತಿದೆ ಅಂತ ಬಿಫೋರ್ ಆ್ಯಂಡ್ ಆಫ್ಟರ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಮತ್ತು ನೋಡೋದಕ್ಕೂ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಿವಿಂಗ್ ರೂಮ್ಗೆ ಯಾರಾದರೂ ಗೆಸ್ಟ್ ಬಂದಿದ್ದ ತಕ್ಷಣ ಒಳ್ಳೆ ಪ್ರೆಸೆಂಟಬಲ್ ಆಗಿರುತ್ತೆ. ನಿಮ್ಗೇನಾದರೂ ಈ ಬಜೆಟ್ ಮೇಕೋವರ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.